ಅದರಲ್ಲೇ ಕಾಸ್ತಾ ಇತ್ತು ಸ್ನಾನ ಮಾಡಕ್ಕೆ. ಈಗೆಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. 50 ವರ್ಷಗಳಲ್ಲಿ ಬಂದಿರತಕ್ಕಂಥ ಪ್ಲಾಸ್ಟಿಕ್ ಇವತ್ತು ನಮ್ಮ ಜೀವವನ್ನು ಅಪಾಯಕ್ಕೆ ಈಡು ಮಾಡಿದೆ. 5000 ವರ್ಷಗಳ ಇತಿಹಾಸ ಇರತಕ್ಕಂಥ ಮಾನವನ ಇವತ್ತು ಅಭಿವೃದ್ಧಿ, ಪ್ರಗತಿ ಇದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಇದು ಆಪೋಷಣೆ ತೆಗೆದುಕೊಳ್ಳಲಿದೆ. ಮಕ್ಕಳ ತಿಳ್ಕೊಳ್ಳಿ, ಕ್ಷಣ ಮಾತ್ರದಲ್ಲಿ ಇವತ್ತು ಇಡೀ ಜಿಲ್ಲೆಗೆ ಒಂದೊಂದು ಕ್ಯಾನ್ಸರ್ ಆಸ್ಪತ್ರೆಗಳು ಹುಡ್ತಾ ಇದ್ದಾವೆ. 6 ವರ್ಷ 8 ವರ್ಷ 10 ವರ್ಷದ ಮಗುವಿಗೆ ಕ್ಯಾನ್ಸರ್ ಬರ್ತಿದ್ರೆ ಅರ್ಥ ಏನು? 50 ವರ್ಷದಲ್ಲಿ ಬಂದಿದ್ರೆ ಅವ್ರು ಹೊಗೆ ಸೊಪ್ಪು ಹಾಕಿದ್ದಾರೆ, ಬೀಡಿ ಸೇದಿದ್ದಾರೆ, ಸಿಗರೇಟ್ ಸೇದಿದ್ದಾರೆ, ಅಥವಾ ಇನ್ನೊಂದೇನೋ ತೊಂದರೆ ಆಗಿದೆಯಪ್ಪ ಅಂತ. 5 ವರ್ಷ 6 ವರ್ಷದ ಮಗುಗೆ ಏನಾಗಿದೆ? ಕ್ಯಾನ್ಸರ್ ಬರೋದಕ್ಕೆ ಕಾರಣ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಪ್ರತಿಯೊಂದು ವಸ್ತುಗಳಲ್ಲಿ ಸೇರ್ಕೊಂಡಿದೆ. ಆಹಾರ ಸರಪಳಿಯಲ್ಲಿ ಇವತ್ತು ಪ್ಲಾಸ್ಟಿಕ್ ಸೇರ್ಕೊಂಡಿದೆ. ವಾಷಿಂಗ್ಟನ್ನ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅವರು ಒಂದು ಸಂಶೋಧನೆಯನ್ನ ಮಾಡ್ತಾರೆ. ಈ ಬಾಟ್ಲಿಗಳಲ್ಲ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನ ಸಂಶೋಧನೆ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ವಿಶ್ವದ ಪ್ರಸಿದ್ಧ 3 ಕಂಪನಿಯ ಪ್ಲಾಸ್ಟಿಕ್ ಬಾಟಲಿಗಳನ್ನ ಸಂಶೋಧನೆಗೊಳಪಡಿಸ್ತಾರೆ. ಅದರಲ್ಲಿರ್ತಕ್ಕಂಥ ನ್ಯಾನೋ ಪಾರ್ಟಿಕಲ್ಸ್ 2,40,000 ನ್ಯಾನೋ ಪಾರ್ಟಿಕಲ್ಸ್ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ. ಆ ಬಾಟಲಿ ಇರ್ತೀವಲ್ಲ, ಹೀಗೆ ಬಿಚ್ಚಿರ್ತೀವಲ್ಲ, ಅವಾಗ ಸಾವಿರಾರು ಕಣಗಳು ರಿಲೀಸ್ ಆಗ್ತವೆ. ಹೊಟ್ಟೆಗೆ ಹೋಗ್ತವೆ, ಕರಳಿಗೆ ಹೋಗ್ತವೆ, ಮೆದುಳಿಗೆ ಹೋಗ್ತದೆ, ರಕ್ತ ನಾಳಗಳಿಗೆ ಹೋಗ್ತದೆ. ನಮ್ಮ ವಂಶ ಕೊನೆಗೆ ಅವರಿಗೆ ಸ್ಟ್ರೋಕ್ ಆಗ್ತದೆ, ಕ್ಯಾನ್ಸರ್ ಬರ್ತದೆ. ಪ್ಲಾಸ್ಟಿಕ್ ಅನ್ನ ಇಲ್ಲಿ ಶಾಲೆಯಲ್ಲಿ ತುಂಬಾ ಒಳ್ಳೆ ಮಾಡಿದ್ದಾರೆ. ಈ ಬಾಟ್ಲಿಗಳಲ್ಲಿ ನೀರು ಕುಡಿತಕ್ಕಂಥ ತಿಳುವಳಿಕೆ ಇರ್ತಕ್ಕಂಥವ್ರು, ಜ್ಞಾನಿಗಳಾದಂಥವ್ರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟ್ಲಿಗಳಲ್ಲಿ ನೀರು ಕುಡಿಬೇಡಿ. ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಊಟ ಮಾಡಬೇಡಿ. ಕೆಲವರು ಬಹಳ ಫ್ಯಾಷನ್ ಮನೆಗಳು ಅದಕ್ಕೆ ಎಲ್ಲ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಉಪ್ಪಿಟ್ಟು, ದೋಸೆ, ಇಡ್ಲಿ ತಂದ್ಕೊಡ್ತಾರೆ. ಇದು ಬಿಸಿ ಬಿಸಿ ಇರುತ್ತೆ, ಮೆಣಸಿನಕಾಯಿ ಬೋಂಡ ಇದೆಲ್ಲ. ಆ ಬಿಸಿ ಬಿಸಿ ಇರೋದನ್ನ ಪ್ಲಾಸ್ಟಿಕ್ ನಲ್ಲಿ ಹಾಕ್ತಾರೆ. ಅದರೊಳಗೆ ರಿಲೀಸ್ ಆಗುತ್ತೆ, ಅದು ಹೊಟ್ಟೆ. ನಾವೆಲ್ಲ ಖುಷಿಯಾಗಿ ತಿನ್ನಬೇಕಾದ್ರೆ ಯೋಚನೆ ಮಾಡಬೇಕು, ಏನನ್ನ ತಿನ್ನಬೇಕು, ಹೆಂಗೆ ತಿನ್ನಬೇಕು. ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿದರೆ, ತುಂಬಾ ಇಷ್ಟಪಟ್ಟು ತಿಂತೀರಾ, ಒಳಗಡೆ ಹೋದಾಗ ತುಂಬಾ ಕಷ್ಟ ಆಗುತ್ತೆ. ಅನಿವಾರ್ಯವಾಗಿ ನಾವು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದೀವಿ. ಅಂತ ಇವತ್ತು ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳು ಯಾಕೆ ನಿರ್ಮಾಣ ಆಗ್ತಾ ಇದಾವಂದ್ರೆ, ಡಾಕ್ಟರ್ಗಳು ಓದಿ ಅಡಿಯಲ್ಲಿ ತಂದಿದ್ದಾರಂದ್ರೆ, ಕ್ಯಾನ್ಸರ್ ಏನು ಅರ್ಬುದ ರೋಗ ಅಂತಕ್ಕಂಥದಕ್ಕೆ ಚಿಕಿತ್ಸೆ ಇಲ್ಲ. ಸಾವನ್ನ ಮುಂದೂಡಬಹುದೇ ಹೊರತು ಸಾವನ್ನು ತಡೆಯೋದಕ್ಕಾಗೋದಿಲ್ಲ. ಕ್ಯಾನ್ಸರ್ ಅಂದ್ರೆ ಏನು? ಸಾವನ್ನ ಮುಂದೂಡಬಹುದು. ಇವತ್ತು ಸಾಯೋದು 1 ತಿಂಗಳು ಬಿಟ್ಟು ಸಾಯಬಹುದು, 2 ತಿಂಗಳು ಬಿಟ್ಟು ಸಾಯಬಹುದು, ಅಥವಾ ವರ್ಷ ಬಿಟ್ಟು ಸಾಯಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಸಾವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಸಾವು ಬರ್ತಕ್ಕಂಥದ್ದು ಬಹುತೇಕ ಪ್ಲಾಸ್ಟಿಕ್ ನ ಬಳಕೆಯಿಂದ. ನಾವು ಮಣ್ಣಿನ ಲೋಟದಲ್ಲಿ ಬೇಕಾದ್ರೆ ಕುಡೀರಿ ನೀರನ್ನ, ಅಥವಾ ಕಾಫಿ ಟೀನನ್ನ. ಬರೀ ತೆಂಗಿನಕಾಯಿ ಚಿಪ್ಪಲ್ಲಿ ಕುಡೀರಿ, ಕೇಳ್ತೀವಿ. ಸ್ಟೀಲ್ ಲೋಟದಲ್ಲಿ ಕುಡೀರಿ, ಗಾಜಿನ ಲೋಟದಲ್ಲಿ ಕುಡೀರಿ. ಆದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಲೋಟದಲ್ಲಿ ಕಾಫಿ ಟೀನ ಅಥವಾ ಯಾವುದೇ ಬಿಸಿ ಪದಾರ್ಥಗಳನ್ನ, ಹಾಲುಗಳನ್ನಾಗಲಿ ಯಾವುದನ್ನು ನಾವು ಉಪಯೋಗಿಸಬಾರ್ದು. ಆಮೇಲೆ ನೀವು ಪ್ರತಿದಿನ ಕುರ್ಕುರೆ ತಿಂತಿರಲ್ವ, ಅಂಗಡಿಗೆ ಹೋಗಿ 5-6 ಗಂಟೆ ಮಾಡ್ಕೊಂಡು, ಎಷ್ಟು ಅಪಾಯಕಾರಿ ಅಂದ್ರೆ ಅದು. ಅದಕ್ಕೆ ಕಲರ್ ಹಾಕಿರ್ತಾರೆ. ಆ ಕಲರ್ ಯಾವ್ದಂದ್ರೆ ಈ ವಾಹನ ಕೊಡ್ದಿದೆಯಲ್ಲ, ರೆಡ್ ಆಕ್ಸೈಡ್ ಅಂತ ಹೇಳ್ತೀವಿ. ಗೋಡೆಗೆಲ್ಲ ಹೊಡಿತೀವಲ್ವ, ಅದನ್ನ ಅದಕ್ಕೆಲ್ಲ ಹಾಕಿರ್ತಾರೆ. ಅವೆಲ್ಲ ಪ್ಲಾಸ್ಟಿಕ್ ಮಿಶ್ರಣ. ಆ ಕವರ್ಗಳಿದಾವ, ನಾವು ಪರಿಸರದಲ್ಲಿ ಯಾವುದೇ ಕಾರಣಕ್ಕೂ ಅವು ಡಿಸಾಲ್ವ್ ಆಗೋದಿಲ್ಲ. ಒಂದು ಬಿಲೋ 40 ಮೈಕ್ರಾನ್, 40 ಮೈಕ್ರಾನ್ ಇಂದ ಕಡಿಮೆ ಇರ್ತಕ್ಕಂಥ ಬ್ಯಾಗುಗಳು ಯಾವ್ಯಾವು? 40 ಮೈಕ್ರಾನ್ ಇಂದ ಕಡಿಮೆ ಇರ್ತಕ್ಕಂಥ ತರಕಾರಿ ತಗೊಂಬರ್ತೀವಲ್ಲ ಅಂಗಡಿಗೆ ಹೋಗಿ, ಅದು ಅಕ್ಕಿ ತಗೊಂಬರ್ತೀವಲ್ಲ, ಅದು ಬೇಳೆಕಾಳು ತಗೊಂಬರ್ತೀವಲ್ಲ, ಅದು ಸಕ್ಕರೆ ತಗೊಂಬರ್ತೀವಲ್ಲ, ಅದು ನಾವು ಜೋಳ ತರ್ತೀವಲ್ಲ ನಾವು.